forever on fire. ಒಂದು ಕಡೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ತಾಯಿಗೋಸ್ಕರವಾಗಿ ಹಂಬಲಿಸ್ತಾ ಇದ್ದಾರಂತೆ. ನೋಡಬೇಕು ಅಂತ ಅನಿಸಿರಬೇಕು. ಇದೇ ದರ್ಶನ್ ಸಹೋದರನ ಜೊತೆ ತಾಯಿ ಜೊತೆ ಕೂಡ ಜಗಳ ಮಾಡಿಕೊಂಡಿದ್ರು ಅಂತ ಒಂದು ಸುದ್ದಿ ಇದ್ದಿರಬಹುದು. ಆದರೆ ಒಂದು ಕಾಲಕ್ಕೆ ದರ್ಶನ್ ಏನೂ ಅಲ್ಲದೇ ಇದ್ದಾಗ ಅವ್ರ ತಾಯಿ ಒಡವೆ ಬಿಚ್ಚಿಕೊಟ್ಟಿದ್ರು ದರ್ಶನ್ಗೆ. ಏನೋ ಹಾಲು ವ್ಯಾಪಾರ ಮಾಡ್ತೀನಮ್ಮ, 2 ಹಸು ಕೊಂಡ್ಕೊಂಡು ಬರಬೇಕು, ನನ್ನ ಕಷ್ಟ ಇದೆ ಜೀವನ, ಒಡವೆ ಬಿಚ್ಕೊಡಮ್ಮ ಅಂದರೆ ಬಳೆ ಬಿಚ್ಚಿಕೊಟ್ಟಿರಬೇಕು ತಾಯಿ. ಒಂದು 11,000ಕ್ಕೇನೋ ಆ ಬಳೆ ಹೋಗಿರಬೇಕು ಅವತ್ತಿಗೆ. ಅದನ್ನು ಒತ್ತೆ ಇಟ್ಟೋ ದರ್ಶನ್ ಅಥವಾ ಮಾರಿಯೋ 2 ಹಸು ತಂದು ಸಾಕಿದಂಥವ್ರು. ಅವತ್ತಿನಿಂದ ಆ ದರ್ಶನನ್ನು ಪಶುಸಂಗೋಪನೆ ಮಾಡ್ತಾ ಇದ್ದಂಥ ದರ್ಶನನ್ನು ಸಾಕಿ ಸಲಹಿ ಬೆಳೆಸಿದವರು ಅವರ ತಾಯಿನೇ. ಅವರ ತಾಯಿ ಬೆಳೆಸಿದ್ದಾರೆ. ಇದೀಗ ಗೊತ್ತಿಲ್ಲ, 3 ತಿಂಗಳಾಗ್ತಾ ಬಂತು, ದಾಟ್ತಾನೂ ಇದೆ, 3 ತಿಂಗಳು ದಾಟ್ತಾನೂ ಇದೆ. ಇದರ ನಡುವೆ ದರ್ಶನ್ಗೆ ಅವ್ರ ಅಮ್ಮ ತುಂಬ ನೆನಪಾಗ್ತಾ ಇದ್ದಾರಂತೆ, ಹಂಬಲಿಸ್ತಾ ಇದ್ದಾರಂತೆ. ಜೈಲು ಸಿಬ್ಬಂದಿಯ ಮುಂದೆನೇ ದರ್ಶನ್ ಅವ್ರ ತಾಯಿ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ದಾರೆ ಅಂತ, ಭಾವುಕರಾಗಿದ್ದಾರೆ ಅಂತ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 19 ದಿನ ಕಳೆದರೂ ಕೂಡ ಅವ್ರ ತಾಯಿ ಬರೋಕ್ಕಾಗಲಿಲ್ಲ. ಅವ್ರ ತಾಯಿ ಮೀನಮ್ಮ ಅವ್ರಿಗೂ ಕೂಡ ಆರೋಗ್ಯ ಅಷ್ಟು ಸರಿ ಇದ್ದಿರಲಿಲ್ಲ. ನೋಡಿ, ಇದು ದರ್ಶನ್ ಮಾಡ್ಕೊಂಡು ಎಡವಟ್ಟು, ಅವನು ವಿಲ್ಸನ್ ಗಾರ್ಡನ್ ನಾಗ ಮಾಡದೆ ಎಡವಟ್ಟೋ, ಇಲ್ಲ ಬೇಕ್ರಿ ರಘು ಮಾಡದೆ ಎಡವಟ್ಟೋ ಗೊತ್ತಿಲ್ಲ. ಹಾಗಂತ ಒಳಗಡೆ ಇದೇ ಥರ ರಾಜಾತಿಥ್ಯ ತಗೊಂಡು ದರ್ಶನ್ ಇರಬೇಕಾಗಿತ್ತು ಅಂತ ನಮ್ಮ ಅರ್ಥ ಅಲ್ಲ. ಆ ಒಂದು ಫೋಟೋ ಆಚೆ ಬಂದು ಅಮ್ಮ ಈಗ ಇಲ್ಲಿ ಪರಪ್ಪನಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಅವ್ರ ತಾಯಿ ಬರ್ತಾಯಿದ್ರು, ನೋಡ್ಕೊಂಡು ಹೋಗಿದ್ರು ಅಂತ ಅಂದ್ಕೊಳ್ಳೋಣ ನಾವು. ಆದರೆ ಬಳ್ಳಾರಿಗೆ ಬಂದರೆ ಇಲ್ಲಿಂದ ಅವ್ರ ತಾಯಿ ಟ್ರಾವೆಲ್ ಮಾಡಬೇಕು, ಅವ್ರ ತಾಯಿಗೂ ಅಷ್ಟು ಆರೋಗ್ಯ ಸರಿ ಇಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇದರ ನಡುವೆ ಈಗ ದರ್ಶನಿಗೆ ಏನು ಅಂದರೆ ಅಮ್ಮನ ನೋಡಬೇಕು ಅಂತ ಎಷ್ಟೋ ಕಷ್ಟಗಳು ನೆನಪಾಗ್ಬಿಡ್ತಾವ್ರಿ. ಯಾಕಂದರೆ ಇಲ್ಲೇನಾಗುತ್ತೆ, ಜೈಲಲ್ಲಿ ಸದ್ಯಕ್ಕೆ ಬಳ್ಳಾರಿ ಜೈಲು ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ. ಮೊಬೈಲ್ ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಪಾರ್ಟಿ ಇರಲ್ಲ, ಇಲ್ಲೆಲ್ಲೋ ಸುತ್ತಾಡೋಕ್ಕಾಗಲ್ಲ, ಟ್ರಿಪ್ಗಳು ಹೋಗೋಕ್ಕಾಗಲ್ಲ, ಏನು ಮನಸ್ಸಿಗೆ ಬೇಕಾದ ಊಟವನ್ನು ಮಾಡೋಕ್ಕಾಗಲ್ಲ. ಇವೆಲ್ಲ ಇದ್ದಾಗ ಏನಾಗ್ಬಿಡ್ತವೆ, ನನ್ನವರು ತನ್ನವರು ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಅಮ್ಮ, ಅಕ್ಕ, ತಮ್ಮ, ತಂಗಿ ಇವೆಲ್ಲ ಮರ್ತು ಬಿಡ್ತಾರೆ ಒಂದು ಕಾಲಕ್ಕೆ. ಎಲ್ಲ ಇರುತ್ತಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಕಾಶ್ಮೀರ ಅಂದರೆ ಕಾಶ್ಮೀರ, ಕನ್ಯಾಕುಮಾರಿ ಅಂದರೆ ಕನ್ಯಾಕುಮಾರಿ, ಈ ಕಡೆ ಸ್ವಿಟ್ಜರ್ಲ್ಯಾಂಡು, ಇನ್ಯಾವುದೋ ವೈಲ್ಡ್ ಲೈಫ್ ಕಡೆಗೆ ಎಲ್ಲಿ ಬೇಕಾದ್ರೂ ಹೋಗಬಹುದಲ್ವಾ. ಮೊಬೈಲು, ಚಾಟಿಂಗು, ಸೋಷಿಯಲ್ ಮೀಡಿಯಾ, ಅದು ಇದು ಎಲ್ಲ ಇದೆ. ಭ್ರಾಮಕ ಜಗತ್ತು ಮುಳುಗಿಸ್ಬಿಟ್ಟಿರುತ್ತೆ ನಮ್ಮನ್ನು. ಬಟ್ ಜೈಲಲ್ಲಿ ಅಂತ ಹೋದಾಗ ನೋಡಿ, ಜೈಲಲ್ಲಿ ಅಂತ ಹೋದಾಗ ಏಕತಾನತೆ, ಒಂಟಿ, ಆತ್ಮಾವಲೋಕನ, ಒಂಥರ ಭ್ರಮೆಗಳಿಗೆ ಅಧೀನ ಆಗಿಬಿಡೋದು, ಒತ್ತಡ, ಹಿಂಸೆ, ನನ್ನನ್ನು ನಾನು ಅರಿತುಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಇದೇನಾ ಅಂತ ಅನಿಸ್ಬಿಟ್ರು ಕೂಡ ಆಶ್ಚರ್ಯ ಇಲ್ಲ. ಆ ಥರ ದರ್ಶನ್ಗೂ ಅನಿಸಿರಬೇಕು. ಒಬ್ಬನೇ ಎಲ್ಲ ಯಾವ ಕಡೆ ನೋಡಿದ್ರೂ ಗೋಡೆನೇ. ಇಲ್ಲ ಆಚೆ ಬರಬೇಕು, ಒಂದು ಸ್ವಲ್ಪ 15 ನಿಮಿಷ ವಾಕ್ ಮಾಡಬೇಕು, ಬೆಳಗ್ಗೆ 15 ನಿಮಿಷ ರಾತ್ರಿ ಸಾಯಂಕಾಲ ವಾಕ್ ಮಾಡಬೇಕು, ಮತ್ತು ಒಳಗಡೆ ಹೋಗಿ ಸೇರಿಕೊಳ್ಬೇಕಾದಾಗ ಇಂಥ ಟೈಮಲ್ಲಿ ಮನುಷ್ಯನಿಗೆ ನನ್ನವರು ತನ್ನವರು ಇದೆಲ್ಲ ಗೊತ್ತಾಗುತ್ತೆ. ಆಚೆ ಇದ್ದಾಗ ಫ್ಯಾನ್ಸು ಅದು ಇದು ಎಲ್ಲ ಮಾತಾಡೋದು ಜೋರು, ಬರ್ತ್ಡೇಗೆ ಅದು ಇದು, ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಬಾಸ್ ಅನ್ನೋರು ಅದು ಇದು ಎಲ್ಲ ಇದ್ದರೂ ಕೂಡ ಒಳಗಡೆ ಹೋದಾಗ ನೋಡಿ ಏಕತಾನತೆ, ಒಂಟಿ. ಸೊ ಈಗೇನಾಗಿದೆ, ದರ್ಶನ್ಗೆ ತಾಯಿ ನೆನಪಿಸ್ಕೊಳ್ತಾ ಇದ್ದಾರಂತೆ. ದರ್ಶನ್ ಜೊತೆಗೆ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಅಂಥೇಳಿ. ಹೆತ್ತಮ್ಮನನ್ನು ನಾನು ನೋಡಲೇಬೇಕು ಎನ್ನುವ ಹಂಬಲದಲ್ಲಿ ಸದ್ಯಕ್ಕೆ ನಟ ದರ್ಶನ್ ಇದ್ದಾರಂತೆ. ಈಗಾಗಲೇ ಪತ್ನಿ ಮತ್ತು ಸಹೋದರ ಬಳ್ಳಾರಿ ಜೈಲಿಗೂ ಬಂದು ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ. ಅಮ್ಮ ಬರೋಕ್ಕಾಗಿಲ್ಲ. ಆದರೆ ತಾಯಿ ಮತ್ತು ಮಗ, ಈ ಕಡೆ ಮಗನನ್ನು ನೆನೆಸ್ಕೊಳ್ತಾ ಇದ್ದಾರೆ. ಮಗ ವಿನೀಶ್ ಅಂಥೇಳಿ, ಅರ್ಥ ಆಗುತ್ತೆ, ಚಿಕ್ಕವನು ಅವನು ಇನ್ನೂ ಕೂಡ. ವಿನೀಶ್ ಕೂಡ ಚಿಕ್ಕವನು. ಅಪ್ಪನ ನೋಡಬೇಕು ಅಂತ ಅವನಿಗೂ ಆಸೆ ಇರುತ್ತೆ, ಅಮ್ಮನ್ನ ನೋಡಬೇಕು ಅಂತ ದರ್ಶನ್ ಎನ್ನುವ ಮಗನಿಗೂ ಆಸೆ ಇರುತ್ತೆ. ಸೊ ಇದರ ನಡುವೆ ಅದೇನೋ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹೇಳಿ ಕಳಿಸಿದ್ದಾರೆ ಅಂತ ಮಾಹಿತಿ, ಅಮ್ಮನ ನೋಡ್ಬೇಕು ನಾನು ಅಂತ ಹೇಳಿ. ವಿನೀಶ್ ಇನ್ನೂ ಕೂಡ ಬಳ್ಳಾರಿ ಜೈಲಿಗೆ ಬಂದಿಲ್ಲ ಅಂಥೇಳಿ ಒಂದು ಕಡೆ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನು ಭೇಟಿಗೆ ಕರ್ಕೊಂಡು ಬರಬೇಕು ಅಂಥೇಳಿ ಪತ್ನಿಯ ಬಳಿಯಲ್ಲಿ ದರ್ಶನ್ ಹೇಳಿಕೊಂಡಿದ್ದಾರೆ ಅಂತ ಮಾಹಿತಿ. ಕಾರಣ ಏನೋ ಒಂದು ಕಡೆ ಬೇರೆ ಸಿಕ್ಕಿಬಿಡುತ್ತೆ, ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ನ್ಯಾಯಾಂಗ ಬಂಧನ ಮುಗಿದು ಹೋಗುತ್ತೆ ಅಂತ ಅಂದುಕೊಳ್ಳುತ್ತಿರುವ ಹೊತ್ತಲ್ಲೇ 1 ದಿನ ಎಕ್ಸ್ಟೆಂಡ್ ಆಯಿತು, ಮತ್ತು 4 ದಿನ ಎಕ್ಸ್ಟೆಂಡ್ ಆಯಿತು. ಇದು ಯಾಕೋ ಈಗ ಲಾಯರು ಕೂಡ ಬಂದು ಮಾತಾಡಿರ್ತಾರೆ, ಬೇಲ್ ಯಾವಾಗ ಸಿಗುವಂಥ ಚಾನ್ಸಸ್ ಇದೆ, ಯಾವಾಗ ನಾವು ಅರ್ಜಿಯನ್ನು ಹಾಕ್ಕೊಳ್ಬಹುದು, ಯಾವಾಗ ವಿಚಾರಣೆಗೆ ಬರಬಹುದು ಅಂತ ಹೇಳಿ. ಹೀಗಾದಾಗ ಇನ್ನೂ ಎಷ್ಟು ದಿನನಪ್ಪ ಇದು ಅಂತ ಕೂಡ ದರ್ಶನ್ಗೆ ಅನಿಸಿರಬೇಕು. ಹಾಗಾಗಿ 2 ದಿನಗಳಿಂದಾನು ಕೂಡ, ಲಾಸ್ಟ್ 2 ಡೇಸಿಂದಾನು ಕೂಡ ದರ್ಶನ್ ಜೈಲಲ್ಲಿ ಮಂಕಾಗಿದ್ದಾರೆ ಅಂತ ಮಾಹಿತಿ. ಅಮ್ಮ ಮತ್ತು ಮಗನನ್ನು ನೆನೆದು ಒಂದು ಕಡೆ ಅಮ್ಮನೂ ನೆನೆಸ್ಕೊಳ್ತಾ ಇದ್ದಾರೆ, ಒಂದು ಕಡೆ ಮಗ ವಿನೀಶ್ನು ಕೂಡ ನೆನೆಸ್ಕೊಂಡು ದರ್ಶನ್ ಸ್ವಲ್ಪ ಎಮೋಷ್ನಲ್ ಆಗಿದ್ದಾರೆ ಅಂತ ಮಾಹಿತಿ.